ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ಮನೆಯಲ್ಲೇ ಒಂದು ಹೋಮ್ ಮೇಡ್ ಐಸ್ ಕ್ಯಾಂಡಿ ಮಾಡಿದೆ. ಐಸ್ ಕ್ಯಾಂಡಿ ಮಾಡಿ ಅದು ತೆಗೆಯುವಷ್ಟರಲ್ಲಿ ಎಲ್ಲ ಫುಲ್ ಖಾಲಿ ಖಾಲಿ. ಈಗ ಐಸ್ ಕ್ರೀಮು, ಐಸ್ ಕ್ಯಾಂಡಿ ಎಲ್ಲ ಹೀಗೆ ನಾವು ಮನೆಯಲ್ಲಿ ಮಾಡ್ಬೋದು. ತುಂಬ ಹೆಲ್ತಿ ಮತ್ತು ಟೇಸ್ಟಿಯಾಗಿರುತ್ತೆ. ಬೇಕಾದ ರೀತಿಯಲ್ಲಿ ಬೇಕಾದ ಫ್ರೂಟ್ಸನ್ನು ತಗೊಂಡು ಫ್ರೂಟ್ಸಲ್ಲಿ ಜ್ಯೂಸ್ ಮಾಡಿ ಹಾಕ್ಬೋದು, ಅಥವಾ ರಸ್ನ ಪುಡಿಯಲ್ಲಿ ಮಾಡ್ಬೋದು, ಮತ್ತು ಮಾವಿನ ಹಣ್ಣಿನ ಜ್ಯೂಸಲ್ಲಿ ನಮಗೆ ಯಾವ ರೀತಿ ಬೇಕೋ ಅದೆಲ್ಲ ಹಾಕಿ ಮಾಡ್ಬೋದು. ನಾವು ಹೊರಗಡೆ ತಿನ್ನುವ ಐಸ್ ಕ್ಯಾಂಡಿಗೆ ಸಕ್ಕರೆನ ಅನ್ನೋ ಒಂದು ಸಿಹಿಯನ್ನು ಬಳಸ್ತಾರೆ. ಅದಕ್ಕಿಂತ ನಾವು ಮನೆಯಲ್ಲಿ ಸಕ್ಕರೆಗಿಂತ ಎಷ್ಟೋ ಒಳ್ಳೆಯದು ಸಕ್ಕರೆ ಪೂರ್ತಿ ಆರೋಗ್ಯವಾದ್ದಲ್ಲ, ಎಲ್ಲರೂ ಒಪ್ಪಿಕೊಳ್ಳಬೇಕಾದ ವಿಷಯ. ಆದರೆ ಸಕ್ಕರೆಗಿಂತ ಸಕ್ಕರೆ ಪರವಾಗಿಲ್ಲ ಅಂತ ಹೇಳ್ಬೋದು. ಒಂದು ತಿಂಗಳಿಗೆ ಒಂದು ಸಲ ಆದರೂ ಹೀಗೆ ಮಾಡಿಕೊಡಿ. ನೋಡಿ, ಇದು ಈಗ ನಾನು ಮ್ಯಾಂಗೋ ಜ್ಯೂಸಲ್ಲಿ ಮಾಡಿರೋವಂಥದ್ದು. ಇದು ಐಸ್ ಕ್ರೀಮ್ ಅಂತ ಹೇಳ್ಬೋದು, ಐಸ್ ಕ್ಯಾಂಡಿ ಅಂತ ಕೂಡ ಹೇಳ್ಬೋದು. ಇದು ರೆಡಿಯಾದ ಕೂಡಲೇ ಎಲ್ಲ ಪಟ ಖಾಲಿ ಆಯಿತು. ಮತ್ತು ಇವಾಗ ರಸ್ನ ಪುಡಿಯಲ್ಲಿ ನಾನು ಮಾಡೋಣ ಅಂತ ಇದ್ದೀನಿ. ಅದಕ್ಕೇನು ಜಾಸ್ತಿ ಕೆಲಸ ಇಲ್ಲ. ಶುದ್ಧವಾದ ನೀರು ತಗೊಳ್ಳಿ, ಅದಕ್ಕೆ ಬೇಕಾದ ಸಕ್ಕರೆಯ ಸಿಹಿಯನ್ನು ಹಾಕಿ, ಇನ್ನೇನಲ್ಲಿ ಆ್ಯಡ್ ಮಾಡೋವಾಗಿಲ್ಲ. ನಾವು ಬೆಲ್ಲ ಅಥವಾ ಏನು ಮಾಡಲಿಕ್ಕೆ ಆಗೋದಿಲ್ಲ, ನಮಗೆ ಸಕ್ಕರೆನೇ ಹಾಕಬೇಕು. ಅಪರೂಪಕ್ಕೆ ಸಕ್ಕರೆ ತಿಂದರೆ ಏನೂ ತೊಂದರೆ ಆಗೋಲ್ಲ. ಪದೇ ಸಕ್ಕರೆ ತಿನ್ನಬಾರ್ದು, ಮತ್ತು ಜಾಸ್ತಿ ಸಕ್ಕರೆಯನ್ನು ಬಳಸಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈಗ ಇದಕ್ಕೆ ರಸ್ನ ಪೌಡರಲ್ಲಿ ಬೇರೆ ಬೇರೆ ಫ್ಲೇವರ್ ಬರುತ್ತೆ, ಅಥವಾ ನಾವು ಫ್ರೂಟ್ಸ್ ಜ್ಯೂಸ್ ಮಾಡಿ ಅದು ಮಿಕ್ಸ್ ಮಾಡ್ಬೋದು. ಹೇಗೆ ಬೇಕಾದರೂ ಮಾಡ್ಬೋದು. ಅದನ್ನು ಚೆನ್ನಾಗಿ ಕಲಸಿ ನಾವು ಐಸ್ ಕ್ಯಾಂಡಿದು ಐಸ್ ಕ್ರೀಮ್ ಅಥವಾ ಐಸ್ ಕ್ಯಾಂಡಿ ಮಾಡುವಂತಹ ಒಂದು ಪಾತ್ರೆ ಎಲ್ಲ ಬರುತ್ತಲ್ಲ, ಅದರಲ್ಲಿ ಹಾಕಿ ಇಟ್ಟು ಒಂದು 8ರಿಂದ 10 ಅವರ್ ನಾವು ಫ್ರೀಝರಲ್ಲಿ ಇಟ್ಟರೆ ಸೂಪರಾಗಿರುವ ಐಸ್ ಕ್ಯಾಂಡಿ ಅಥವಾ ಐಸ್ ಕ್ರೀಮ್ ರೆಡಿಯಾಗುತ್ತೆ. ಅದು ತೆಗೆಯೋ ಮೊದಲು ನಾವು ಏನು ಮಾಡಬೇಕು, ಅದಕ್ಕೆ ಸ್ವಲ್ಪ ನೀರಲ್ಲಿ ಇಟ್ಟು ಬಿಡಬೇಕು. ಇಲ್ಲಾಂದರೆ ನಾವು ಸ್ವಲ್ಪ 1-2 ನಿಮಿಷ ಪೈಪ್ ಅಡಿಯಲ್ಲಿ ಇಡಬೇಕು. ಆಗ ನಮಗೆ ಕ್ಲೀನಾಗಿ ನೀಟಾಗಿ ಸೂಪರ್ಬಾಗಿದ್ದ ಐಸ್ ಕ್ಯಾಂಡಿ ಅಥವಾ ಐಸ್ ಕ್ರೀಮ್ ಬರುತ್ತೆ. ಎಲ್ಲರ ಮನೆಯಲ್ಲಿ ಮಾಡಿ ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗಿದೆ ನೋಡಿ, ಎಲ್ಲ ಹೆಲ್ತಿಯಾಗಿದೆ, ಟೇಸ್ಟಿಯಾಗಿದೆ. ಮಕ್ಕಳಿಗೆಲ್ಲ ಆದಷ್ಟು ಔಟ್ಸೈಡ್ ಫುಡ್ ಕೊಡಬೇಡಿ. ಮನೆಯಲ್ಲೇ ಮಕ್ಕಳಾಗಲಿ ದೊಡ್ಡವರಾಗಲಿ ಔಟ್ಸೈಡ್ ಫುಡ್ ನಾವು ತಿನ್ನಬೇಕಾಗುತ್ತೆ, ಎಮರ್ಜೆನ್ಸಿ ರೋಗ, ಆಗ ಮಾತ್ರ ತಿನ್ನಿ. ಆದಷ್ಟು ಎಲ್ಲ ತಿಂಡಿಗಳನ್ನು ಮನೆಯಲ್ಲೇ ಮಾಡಿ ಕೊಡಿ, ಹೆಲ್ತಿಯಾಗಿರ್ತೀವಿ. ನಾವು ಎಷ್ಟು ಹೆಲ್ತಿಯಾಗಿರಬೇಕು ಅಷ್ಟು ನಾವು ಹೆಲ್ತಿಯಾಗಿರಲಿಕ್ಕೆ ಪ್ರಯತ್ನ ಮಾಡಬೇಕು. ಮಿಕ್ಕಿದ್ದು ನಮ್ಮ ಕೈಯಲ್ಲಿ ಇಲ್ಲ, ಅದೇನು ಮಾಡಲಿಕ್ಕಾಗಲ್ಲ. ಹಾಗಾಗಿ ಮನೆಯ ಫುಡ್ಡು ತುಂಬ ಆರೋಗ್ಯಕರವಾದ ಫುಡ್. ಹೀಗೆ ನೋಡಿ ಫ್ರೀಝರಲ್ಲಿ ಇಡಬೇಕು. ಇನ್ನೊಂದು 6ರಿಂದ 8, 10 ಅವರು 12 ಅವರ್ವರೆಗೆ ಇಟ್ಟರೂ ತೊಂದರೆ ಇಲ್ಲ. ಆಗ ಸೂಪರಾಗಿರುವ ನಮಗೆ ಐಸ್ ಕ್ಯಾಂಡಿ ರೆಡಿಯಾಗುತ್ತೆ. ಇದನ್ನು ನಾವು ನೀರು ಅಲ್ಲಿಟ್ಟು ಮತ್ತೆ ತೆಗಿಬೇಕು. ಆಗ ನಮಗೆ ಈಸಿಯಾಗಿ ಅದು ಹೀಗೆ ನಾವು ಸ್ಟಿಕ್ನ ಎತ್ತಿದ ಕೂಡಲೇ ಟಾಟಾ ಬಾಯ್, ಸಿ ಯು.